भारत माता की बोलो भारत माता की वंदे वंदे ಯಾರದೇ ಒಬ್ಬರ ಹತ್ರ ಮಾಡುವಂತ ಕಾರ್ಯಕ್ರಮವಾಗಿರುವುದಿಲ್ಲ. ಎಲ್ಲರ ಸಹಕಾರ ಇದಕ್ಕೆ ಮುಖ್ಯ. ಇದೊಂದು ಕಾರ್ಯಕ್ರಮ ಇವತ್ತು ಹಲವಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬರಲಿಕ್ಕೆ ಅನೇಕ ಜನರ ಸಹಕಾರ ಅತ್ಯಂತ ಮುಖ್ಯವಾಗಿದೆ. ನಾನು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಒಂದು ಸಂಘ ಆಗಲಿ ಸಂಘಟನೆ ಆಗಲಿ, ಅದು ಎಷ್ಟೋ ಸಂಘಟನೆ ನಾವು ನೋಡ್ತೇವೆ. ಆ ಸಂಘಟನೆಗಳು ಒಂದು ಆರಂಭ ಶೂರತ್ವವನ್ನು ತೋರಿಸ್ಕೊಂಡ್ ಬರ್ತವೆ. ಆರಂಭದಲ್ಲಿ ಬಹಳ ಒಂದು ಉಮೇದಿಂದ ಅವರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾರೆ. ಆಮೇಲೆ ಅದರಲ್ಲಿ ಒಬ್ಬರ ಇಂಟ್ರೆಸ್ಟ್ ಕೂಡ ಇರುವುದಿಲ್ಲ. ಅದು ಹಾಗೆ ಅದು ಬೊಜ್ಜುಗಟ್ಟಿ ಹೋಗ್ಬಿಡ್ತದೆ. ಯಾವುದೇ ಅದಕ್ಕೆ ಏನು ಹೇಳಿ ಹೆಸರು ಹಿಡಿದಂತೆ ಹೋಗ್ತದೆ. ಭಗತ್ ಸಿಂಗ್ ಕಾರ್ಯಕ್ರಮ ಈ ಸಂಘಟನೆ ಇವತ್ತವರೆಗೂ ಅತ್ಯಂತ ಅದೇ ಶಿಸ್ತಿನಿಂದ, ಅದೇ ಒಂದು ಉತ್ಸಾಹದಿಂದ, ಅದೇ ಗೌರವಯುತವಾದ ಪ್ರೀತಿಯಿಂದ ನಡೆಸ್ಕೊಂಡು ಬರ್ಲಿಕ್ಕೆ ಕಾರಣ ಇಲ್ಲಿಯ ನಮ್ಮ ಎಲ್ಲರ ಸಹಕಾರ. ಹಾಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾನು ನೇರವಾಗಿ ಹೇಳಲೇಬೇಕಾದ್ದು, ನಮ್ಮ ಸಂಘಟನೆಯ ಕೆಲವು ಜನ, ಅದು ನಾನು ನೇರವಾಗಿ ಹೇಳಬೇಕಂದ್ರೆ ನಾನು ಹಲವಾರು ಸಂಘಟನೆಗಳನ್ನು ನೋಡೋದ್ರಿಂದ ಹೇಳ್ತಾ ಇದ್ದೇನೆ. ಈ ಒಂದು ಕೆಟ್ಟ ಹುಳ ಇದ್ರೆ ಇಡೀ ಹಣ್ಣಿನ ಬುಟ್ಟಿನೇ ಬುಟ್ಟಿನೇ ಹಾಳಾಗ್ತದೆ. ಹಾಗೆ ಅದು ಅಂಥದ್ದು ಯಾವುದೇ ಒಂದು ಕೆಟ್ಟ ಒಂದು ಮನಸ್ಥಿತಿಯವರು ನಮ್ಮ ಸಂಘಟನೆ ಇಲ್ಲ. ಎಲ್ಲರೂ ಒಳ್ಳೆಯ ಕಾರ್ಯಕ್ರಮ ನಡೆಸಬೇಕು, ಈ ಒಂದು ರಾಷ್ಟ್ರಾಭಿಮಾನದಿಂದ ನಡೆಸಬೇಕು ಹೇಳುವಂತ ಉದ್ದೇಶದಿಂದ ಇವತ್ತುವರೆಗೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಇವತ್ತು ನಮ್ಮ ಸಂಘಟನೆ ಇವತ್ತಿನವರೆಗೂ ಯಾವುದೇ ವೈಮನಸ್ಯ ಇಲ್ಲದೆ, ಯಾವುದೇ ಒಂದು ತೊಂದರೆ ತಕರಾರಿಲ್ಲದೆ ಇವತ್ತುವರೆಗೂ ನಡೆಸ್ಕೊಂಡು ಬರ್ತಾ ಇದೆ. ಅದಕ್ಕಾಗಿ ನಾನು ನಮ್ಮ ಸಂಘಟನೆಯ ಗೌರವಾನ್ವಿತ ಸದಸ್ಯರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ದೇ ಅಣ್ಣಂದು ನಮ್ದೇ ತಮ್ಮಂದು ಹೇಳ್ಕೊಂಡು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಇದ್ದಾರೆ, ಎಲ್ಲ ಇಲ್ಲಿ ಅಂಗಡಿಯವರಾಗ್ಲಿ, ನಮ್ಮ ಮುಖ್ಯವಾಗಿ ಹರೀಶ್ ಪ್ರಭುರವರಾಗ್ಲಿ, ಯಾರು ನಾನು ಈಗ ಹೋಗಿ ನಮ್ಮ ಇವರು ಬಾಳೆಹಣ್ಣ ಮಂಜಣ್ಣವರು ಯಾರಿಗೂ ಹೋಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಇದನ್ನು ಕೊಡಬೇಕಂತ ಹೇಳಿದಾಗ ಯಾರು ನನ್ನ ಹತ್ರ ಆಗುದಿಲ್ಲ ಅಂತ ಹೇಳಿದ್ರೆ ಇವತ್ತವರೆಗಿಲ್ಲ. ಅದೇ ಪ್ರೀತಿಯಿಂದ, ಅದೇ ಒಂದು ಗೌರವದಿಂದ ಇವತ್ತಿನವರೆಗೂ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂದು ಕೇಳ್ಕೊಳ್ತೇನೆ. ಹಾಗೆ ಇಲ್ಲೂ ಕೂಡ ಈ ಒಂದು ಅಂಗಡಿಯಲ್ಲಿ ಕೂಡ ನನಗೆ ಅನೇಕ ಪ್ರಾಬ್ಲಮ್ ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಬಹಳ ಒಂದು ಪ್ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ದೇವರು ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿ, ಒಳ್ಳೆಯ ಶಕ್ತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ನನ್ನ ಉಮೇಶ್ ಅಣ್ಣವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ನಾನು ಮಧ್ಯರಾತ್ರಿ ಹೋಗಿ ಒಂದು ವಿಷಯ ಹೇಳಿದ್ರು ಕೂಡ ಎದ್ದುಕೊಂಡು ಬರುವಂಥವ್ರು. ಊಟದ ಹೊತ್ತಲ್ಲಿ ಕೂಡ ಊಟ ಮಾಡೋದ್ರಲ್ಲಿ ಅದು ಬಿಟ್ಕೊಂಡು ಓಡಿ ಬಂದಂಥವ್ರು. ಅವರು ಕೂಡ ನಮ್ಮೊಟ್ಟಿಗೆ ಯಾವಾಗಲೂ ಈ ಒಂದು ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿರ್ತಾರೆ. ಹಾಗೆ ನಮ್ಮ ಶ್ರೀಕಾಂತ್ ನಾಯ್ಕರವರು ಕೂಡ, ಅವರು ಕೂಡ ನಾನು ಯಾವುದೇ ಒಂದು ವಿಷಯ ಹೇಳಿದಾಗ, ಒಂದು ಕಾರ್ಯಕ್ರಮ ಹೇಳಿದಾಗ ತುಂಬ ಪ್ರೀತಿಯಿಂದ, ಅದೇ ಸಹೋದರತ್ವ ಭಾವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ನೀಡ್ತಾರೆ. ಎಲ್ರಿಗೂ ನಾನು ಹೇಳ್ಬೇಕು, ನಮ್ಮ ತಂಗಿ ಆಗಲಿ, ನಮ್ಮ ಮನೆಯವರಾಗಲಿ, ಮಕ್ಕಳಾಗಲಿ, ಎಲ್ಲರೂ ಕೂಡ ಎಲ್ಲ ಜೊತೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತುವರೆಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಲ್ರಿಗೂ ದೇವರು ಅಂತ ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ಅಂತ ಕೇಳ್ಕೊಳ್ತಾ हाँ हाँ
जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाए तव जय गाथा जय गण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय वंदे मातरಂ वंदे ಮಾತರಂ. ನಮ್ಮ ಉಮೇಶ್ ಅಣ್ಣವರು ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರತಿ ವರ್ಷ ನನ್ನ ಅತ್ಯಂತ ಆತ್ಮೀಯರು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದಿಸುತ್ತಾ ಒಂದೆರಡು ಮಾತಾಡಬೇಕಂತ ಕೇಳ್ಕೊತೀನಿ. ಗಣರಾಜ್ಯ ಇವತ್ತು ತಾವು ಭಗತ್ ಸಿಂಗ್ ಸಂಘಟನೆಯಲ್ಲಿ ತಾವೆಲ್ಲ ಕೂಡಿ ಈ ದೇಶ ಭಕ್ತಿಯಿಂದ ತಾವೆಲ್ಲ ಬಂದು ಈ ಭಗತ್ ಸಿಂಗ್ ಏನಿದೆ ಸಂಘ ಇದು ಮುಂದುವರಿಸಬೇಕು. ಯಾಕಂತ ಹೇಳಿದ್ರೆ ನಿತ್ಯವರೇ ಹೇಳಿದ್ರು, ನಿತ್ಯವರೇ ನಾವು ನಿಮಗೆ ಒಂದು ಹೇಳಿಕೆ ಬಯಸ್ತೇನೆ, ಎಷ್ಟು ಮಂದಿ ಎಷ್ಟು ಸಂಘ ಮಾಡಿ ಚಿಕನ್ ಬಿರಿಯಾನಿ ತಿನ್ಬಹುದು, ಆದ್ರೆ ಭಗತ್ ಸಿಂಗ್ ಚಿಕನ್ ಬಿರಿಯಾನಿ ತಿಂದಿಲ್ಲ ನೋಡ್ಲಿಲ್ಲ. ಎಷ್ಟು ಸಂಘ ಮುಳುಗೋಗಿದೆ, ಆದ್ರೆ ಭಗತ್ ಸಿಂಗ್ ಮುಳಿಲಿಲ್ಲ, ಮುಂದೆ ಹೋಗ್ತಾ ಇದೆ. ಹೆಂಗೆ ನಮ್ಮ ತಿಲಕ ಮೇಲೆ ಹೋಗ್ತಾ ಇದೆ ಹಾಗೆ ಭಗತ್ ಸಿಂಗ್ ಮೇಲೆ ಹೋಗ್ತಾ ಇದೆ. ಈ ಸಂಘ ಮುಂದಿನ ದಿನದಲ್ಲಿ ತಾವೆಲ್ಲ ಯಾವ ಹೇಳಿದ್ರು ಒಂದು ಹುಳ ಇದ್ರೆ ಬಿಡ್ತಂತೇಳಿ ಆ ಹುಳ ನಾವು ಸರಿಯಾಗಿ ಆ ಹಂಡೆ ಏನಿರ್ತದೆ ಪಕ್ಕ ಬುಟ್ಟಿದಲ್ಲಿ ಇಡಬೇಕು. ಮತ್ತೊಂದು ಗಿಡ ಬುಟ್ಟಿಯಲ್ಲಿ ಹುಳ ಇದ್ರೆ ಅದಕ್ಕೆ ಬರ್ದಂಗೆ ನಾವು ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಆ ಹುಳ ಬಂದ್ರೆ ಮತ್ತೆ ಭಗತ್ ಸಿಂಗ್ಗೆ ಸ್ವಲ್ಪ ತೊಂದರೆ ಆಗ್ಬೋದು ಸಂಘಟನೆ. ಅದೇ ನೀವು ಹೆದರಬೇಡಿ. ಈಗ ನಾನು ಪ್ರತಿ ವರ್ಷ ನಿಮ್ಮ ಒಟ್ಟಿಗೆ ನಾವು ಇದೆ, ನಂಗೆ ಗೊತ್ತಾಗಿದೆ ಈ ಭಗತ್ ಸಿಂಗ್ ಸಂಘ ಯಾವಾಗ ಇದಕ್ಕೆ ಹುಳ ತಿನ್ನುವುದಿಲ್ಲ ಅಂತ ನಾನು ಬಯಸ್ತೇನೆ. ಯಾಕೆಂದ್ರೆ ನಾವು ನಿಮ್ಮ ಎಲ್ಲ ಪ್ರೀತಿ ನೋಡಿ ನನಗೆ ನೀವು ಕರೀಲಾದ್ರೆ ನಾನು ಇಲ್ಲಿ ಬರ್ಬೇಕಂತ ಕಾಣ್ತದೆ. ಯಾಕೆಂದ್ರೆ ಈ ಒಕ್ಕಟ್ಟು ಯಾವಾಗ ನಿಮ್ಮ ಒಕ್ಕಟ್ಟು ಇರ್ತದೆ, ಇವತ್ತು ಫ್ಲಾಗ್ ಗೋಷ್ಠಿಗೆ ನಂಗೆ ಕರೆದು ಪ್ರತಿ ವರ್ಷ ನಂಗೆ ಕರಿತಾ ಇದೆ. ಅವ ಎಲ್ಲರಿಗೆ ಎಲ್ಲ ಸದಸ್ಯರಿಗೆ ಅವರ ಮಾತಾಡಿಗೆ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಮಗೆ ಅಸಾಧ್ಯವಾದ ಭರವಸೆ ನೀಡ್ತಾ ಬಂದಿರುವಂತಹ ಉಮೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ, ದಯವಿಟ್ಟು ಎಲ್ಲರೂ ಟಿಫಿನ್ ವ್ಯವಸ್ಥೆ ಮಾಡಿದ್ದೇವೆ, ಸ್ವೀಟ್ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲರಾದ್ರೂ ಪ್ರಯೋಜನ ಪಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿ ನಿಲ್ಲಿಸ್ತಾರೆ.